ಅಂದ್ರೆ ನಿಮ್ದು ಏನ್ ನಡೀತಾ ಇದೆ, ತುಷ್ಟೀಕರಣ ಯಾವ ಪ್ರಮಾಣದಲ್ಲಿ ನಿಮ್ದು ಆಗ್ತಾ ಇದೆ ಅನ್ನುವಂಥದ್ದನ್ನ ಕಾಂಗ್ರೆಸ್ ಪಾರ್ಟಿಗೆ ಇದೇ ರೀತಿ ಹೋದ್ರೆ 2-3 ರಾಜ್ಯದೊಳಗೆ ಇದ್ದೀರಿ ನೀವು. ಇನ್ಕೇನ್ ಕಾರಣದಿಂದ ಒಂದು 80-90-99 ಇದ್ದೀರಿ ನೀವು. ಮುಂದಿನ ಸರ್ತೆ 25 ಆಗ್ತೀರಿ ನೀವು ದೇಶದೊಳಗೆ. ಟೂ ಮಚ್ ಇದೆ. ಇಲ್ಲಿ ಕೇಸು ಡಿಜೆ ಹಳ್ಳಿ ಕೇಸು, ಮೈಸೂರದಾಗಿನ ಕೇಸು, ಎಲ್ಲ ಕೇಸಿನ ತೆಗಿತೀವಂತಾರ. ಅಂದ್ರೆ ಏನ್ ಬೇಕಾದ್ದು ಮಾಡಿ ಆಮೇಲಿಂದ 1-2 ವರ್ಷ ಕೋರ್ಟಿಗೆ ಅದು ಓಡಾಡಿ ಆ ನಂತರ ಸರ್ಕಾರ ಹಿಂತಗದ್ಬಿಡು. ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಇಟ್ ಇಸ್ ಹ್ಯಾಪನಿಂಗ್? ಮತ್ತು ಪ್ರಯೋಗಶಾಲೆ ಆಗಿದೆ. ಪ್ರಯೋಗಶಾಲೆ ಎಲ್ಲ ದೇಶನ ಪ್ರಯೋಗಶಾಲೆ ಇದೆ. ಗುಂಡೂರಾಯರು ಹೇಳ್ಯಾರ, ಇವರು ಹೇಳ್ಯಾರ, RSS ಇದು ದೇಶ RSS ಅನ್ನ ಸ್ವೀಕಾರ ಮಾಡಿದ್ ನೀವು ನೆನ್ಪಿಟ್ಕೊಳ್ಳಿ. ದೇಶ ಬಿಜೆಪಿ ಸ್ವೀಕಾರ ಮಾಡ್ಯದ, RSS ಅನ್ನ ಸಿದ್ಧಾಂತವನ್ನ ದೇಶ ಸ್ವೀಕಾರ ಮಾಡ್ಯದ. ನೀವು ಒಪ್ಪಲ್ದೇ ನಾವು RSS ನಾವಿದೀವಿ ಸರ್ಕಾರದಲ್ಲಿ. ನಿಮ್ಮ ಸಿದ್ಧಾಂತವನ್ನ ತಿರಸ್ಕರಿಸ್ಯಾರ. ಇಟ್ ಹ್ಯಾಸ್ ಬಿನ್ ರಿಜೆಕ್ಟೆಡ್ ಇನ್ ಟೋಟಲ್. 40 ಬಾರಿ ಲಾಂಚ್ ಆಗ್ಯಾರ ರಾಹುಲ್ ಗಾಂಧಿ ಅವರು. 40 ಬಾರಿನೂ ಫೇಲ್ ಆಗ್ಯದ. ಪ್ರತಿ ಸರ್ತಿ ಲಾಂಚ್ ಆಗ್ತದ, ಫೇಲ್ ಆಗ್ತದೆ. ಚಂದ್ರಯಾನನು 2ನೇ ಸರ್ತಿಗೆ ಸಕ್ಸಸ್ ಆಗ್ತದೆ. ಅದ್ರ ರಾಹುಲ್ ಗಾಂಧಿ ಮಾತ್ರ ಸತತ ಫೇಲ್, ಆದ್ರೆ ಲಾಂಚ್ ಮಾಡೋದು ಬಿಡುವುದಿಲ್ಲ. ಇನ್ನು ಜನೌಷಧಿ ಕೇಂದ್ರ ಬಂದ್ ಮಾಡಿ, ಪ್ರಧಾನಮಂತ್ರಿ ಹೆಸರು ಕೇಳಿದ್ರೆ ಎಷ್ಟು ಅಲರ್ಜಿ ಅದ ಅಂದ್ರೆ ಇವ್ರಿಗೆ. ಈ ಪ್ರಧಾನಮಂತ್ರಿ ಅಲ್ಲ, ಒಟ್ಟ ಪ್ರಧಾನಮಂತ್ರಿ. ಯಾವಾಗ ಒಂದ್ಸರ್ತಿ ರಾಜೀವ್ ಗಾಂಧಿ ಅವರ ದೇಹಾಂತವಾಯಿತು, ಅವತ್ತಿನಿಂದ ಗಾಂಧಿ ಮನೆತನದವರು ಪ್ರಧಾನಮಂತ್ರಿ ಸೀಟ್ನಲ್ಲಿ ಇಲ್ಲ. ಅವತ್ತಿನಿಂದ ಅಲರ್ಜಿ ಸ್ಟಾರ್ಟ್ ಆಗಿರ್ತದೆ. ದೇ ಆರ್ ಅಲರ್ಜಿಕ್ ಟುವರ್ಡ್ಸ್ ದಿ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಆರ್ ಪ್ರೈಮ್ ಮಿನಿಸ್ಟರ್ ನೇಮ್. ಅಂದ್ರೆ ಪ್ರಧಾನಮಂತ್ರಿ ಅನ್ನುವಂಥ ಸ್ಥಾನದ ಬಗ್ಗೆನೇ ಅವರಿಗೆ ಒಂದು ಅಲರ್ಜಿ ಕ್ರಿಯೇಟ್ ಆಗಿದೆ. ಅದನ್ನ ಎಷ್ಟು ಬೇಕಷ್ಟು ಡಿಗ್ರೇಡ್ ಮಾಡಬಹುದು. ನರಸಿಂಹರಾವ್ ಇದ್ದಾಗೂ ಪ್ರಯತ್ನ ಮಾಡಿದ್ರು, ಒಂದು ದೇವೇಗೌಡರು, ಗುಜರಾಲ್ರು, ವಾಜಪೇಯಿ ಇದ್ದಾಗ ಪ್ರಯತ್ನ ಮಾಡಿದ್ರು.